ಇವತ್ತು ರಾಜಕೀಯ ಬರುತ್ತೆ ಸತ್ತೋಗುತ್ತೆ, ಮತ್ತು ಮಾತು ಉಳ್ಕೊಡುತ್ತೆ. ಏನೋ ಪಕ್ಷ ಸಿದ್ಧಾಂತಗಳನ್ನ ಮೆಚ್ಚಿ ಒಬ್ಬರು ನಮ್ಮ ಮುಂದಿಗೆ ಬಂದರು ಅಂತ ಹೇಳಿದ್ರೆ ಅದು ಶ್ರೇಯಸ್ಸಾಗಬೇಕು, ಅದು ಧರ್ಮ. ಆ ಪಕ್ಷಕ್ಕೆ ವಿರುದ್ಧವಾಗಿ ನಾವೇನೋ ಮಾಡ್ತೀವಿ ಅಂತೇಳಿ ಸರ್ಕಾರಿ ಹಣವನ್ನು ಪೋಲ್ ಮಾಡೋದಿದೆಯಲ್ಲ, ಇವತ್ತು ಬಂದಿರೋ ಅಧಿಕಾರಿಗಳೆಲ್ಲನೂ ಸರ್ಕಾರಿ ವಲಯದಲ್ಲಿ ಇರ್ತಕ್ಕಂಥವ್ರು. ಆ ಸರ್ಕಾರ ದುಡ್ಡು, ಪಂಚಾಯತಿ ದುಡ್ಡನ್ನು ಪೋಲ್ ಮಾಡೋದಿದೆಯಲ್ಲ, ಇದಕ್ಕಿಂತ ಹೀನಾಯ ಸ್ಥಿತಿ ಇನ್ನೊಂದು ಸರ್ತಿ ಬರಬಾರ್ದು ಅನ್ನೋದು ನಮ್ಮ ಅನಿಸಿಕೆ. ಬಹುಮುಖ್ಯವಾಗಿ ಏನಂತಂತೇಳಿದ್ರೆ ಇವತ್ತು ರಂಗಸ್ವಾಮಿಯವರು ಅಧ್ಯಕ್ಷ ಆಗಬೇಕು. ನಮ್ಮ ಸರೋಜ ಮಂಜುನಾಥ್ರವರು ರಾಜೀನಾಮೆಯಿಂದ ತೆರವಾಗಿತ್ತು ಆ ಸ್ಥಾನ. ಅವ್ರನ್ನ ಅಧ್ಯಕ್ಷರು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇರಲಿ, ನಮ್ಮ ಜೊತೆಯಲ್ಲಿದ್ದವರೇ ಒಬ್ಬರನ್ನ ಏನೋ ಪ್ರಭಾವ ಬೀರಿ ಹಣಬಲ, ಧನಬಲ, ವಾಹನ ಬಲ, ವಸ್ತು ಬಲಗಳನ್ನ ಈ ರೀತಿ ಏನೋ ಒಂದು ಆಸೆ ಆಮಿಷಗಳನ್ನ ತೋರಿಸಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಇರಲಿ, ನಮಗಿವತ್ತು ಕೋರಮ್ ಸಿಗದೇ ಇರ್ಬೋದು. ಇವತ್ತು ನಮ್ಮ ಕಾನೂನು ಏನೇನು ಹೇಳುತ್ತೆ, ಏನು ಡೇಟ್ ಕೊಡ್ತಾರೆ ಒಂದೇ ಇರಂಗೆ ಕೊಡೋದು, ಒಂದೇ ಡೇಟನ್ನೇ ಕೊಡೋದು. ಅದು 30ನೇ ತಾರೀಕಿಗೆ ಆಗಿದೆ. 30ನೇ ತಾರೀಕಿನ ದಿನ ಯಾರಾದರೂ ಒಬ್ಬರು ಸೂಚಕರಿದ್ದರೂ ಸಹ ಅವರು ಅಧ್ಯಕ್ಷರಾಗ್ತಾರೆ. ಇಷ್ಟಕ್ಕೆ ಒಂದು 4-5 ದಿನ ಡಿಫ್ರೆನ್ಸಿಗೆ ಸಾವಿರಾರು ರೂಪಾಯಿ ಪೋಲಾಯ್ತು ಇವತ್ತು ಪಂಚಾಯತಿ ಹಣ. ಈ ರೀತಿ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ. ಬಟ್ ಆಗಂಥ ಕೆಲಸಗಳನ್ನ ಯಾವತ್ತೂ ಅಷ್ಟೇ ನಿಷ್ಠೆಯಿಂದ, ಶ್ರದ್ಧೆಯಿಂದ ಮಾಡೋಂಥದ್ದು, ಯಾವುದೋ ಒಂದು ಕಾರ್ಯಕ್ರಮ ಆಗುತ್ತೆ ಅಂತಂದಾಗ ಅಡ್ಡಿಪಡಿಸುವಂಥದ್ದು ತುಂಬ ಸರಿಯಿಲ್ಲ ಅಂತ ನನ್ನ ಭಾವನೆ ಇದೆ. ಹಾಗಾಗಿ ಮುಂದಿನ ಒಂದು ಬದಲಾವಣೆ ಅಂತೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕ್ಯಾಂಡಿಡೇಟು ರಂಗಸ್ವಾಮಿಯವರೇ ಆಗ್ತಾರೆ. ಅದಾದಮೇಲೆ ನಮ್ಮ ತಾಲೂಕಿನ ಧೀರಜ್ ಮುನ್ರಾಜ್ ಅವ್ರಿಗೂ ಅಷ್ಟೇ ಆ ಶಕ್ತಿ ತುಂಬುವಂಥ ಕೆಲಸ, ನಾವು ಇವತ್ತು ಯುವಕರು ಏನಿದ್ದೀವಿ ಅದು 100% ಆ ಶಕ್ತಿ ತುಂಬುವಂಥ ಕೆಲಸ ಮುಂದಿನ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ಎಲ್ಲದರಲ್ಲೂ ಆಗುತ್ತೆ. ಅವ್ರಿಗಂತೂ ನಾವು ಶಕ್ತಿ ತುಂಬ್ತೀವಿ. ಮುಂದೇನೂ ನಮ್ಮ ದೊಡ್ಡ ತುಮಕೂರು ಪಂಚಾಯತಿನಲ್ಲಿ BJP ಇದ್ದೇ ಇರುತ್ತೆ. ದೊಡ್ಡ ತುಮಕೂರು ಪಂಚಾಯತಿ ಮಾಜಿ ಅಧ್ಯಕ್ಷರು, ಅನಾರೋಗ್ಯದ ಕಾರಣದಿಂದ ನಾನು ರಾಜೀನಾಮೆ ಕೊಟ್ಟಿದ್ದೆ. ನನ್ನ ಸ್ಥಾನಕ್ಕೆ ರಂಗಸ್ವಾಮಿಯವ್ರನ್ನ ಆಯ್ಕೆ ಮಾಡಿದ್ವಿ. ಆದರೆ ಅನೇಕ ಕಾರಣಾಂತರದಿಂದ ಕೋರಮ್ ಕಡಿಮೆ ಇರೋದ್ರಿಂದ ದಿನಾನ ಮುಂದೂಡಲಾಯಿತು. ಅವ್ರಿಗೆ ಒಳ್ಳೇದಾಗಲಿ, ಬರದೇ ಇರೋ ಜನಕ್ಕೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಇದು ನನ್ನ ಸ್ವಇಚ್ಛೆಯಿಂದ ನಾನು ರಾಜೀನಾಮೆ ಕೊಟ್ಟಿರೋದು. ಇದರಲ್ಲಿ ಯಾರದೇ ಕೈವಾಡನೂ ಇಲ್ಲ, ಯಾರು ಹೇಳ್ಕೊಟ್ಟಿರೋದು ಯಾವುದೂ ಇಲ್ಲ. ಅವ್ರಿಗೆ ಒಳ್ಳೇದಾಗಲಿ. ಅದಕ್ಕೆ ರಾಜೀನಾಮೆಯಲ್ಲಿ ನಾಮಪತ್ರಕ್ಕೆ ಸೂಚಕರ ಸಹಿ ಒಳಗೆ ನಾನೇ ಸಹಿ ಮಾಡಿ ಬರ್ಕೊಟ್ಟಿದ್ದೀನಿ. ರಂಗಸ್ವಾಮಿಯವರಾಗಲಿ, ಅವ್ರಿಗೆ ಒಳ್ಳೇದು ಮಾಡಲಿ. ತುಮಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಿಗದಿಯಾಗಿರುವಂತೆ ಗ್ರಾಮ ಪಂಚಾಯತಿ ಚುನಾವಣೆಗೆ ರಂಗಸ್ವಾಮಣ್ಣನವರು ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿದ್ರೂ ಕಾಣದ ಕೈಗಳಿಂದ ವಿರೋಧಿ ಬಣದವರು ಅವ್ರನ್ನೇನ ಮಾಡಿ ತುಳಿಲೇಬೇಕು ಅಂತೇಳಿ ಒಬ್ಬ ಹಿಂದುಳಿದ ವರ್ಗದವನು ಅಧ್ಯಕ್ಷನಾಗೋದಕ್ಕೆ ಸಹಿಸದಲ್ಲೇ ಇರೋ ಅಂಥವ್ರು ಅದನ್ನು ಮುಂದೂಡಬೇಕು, ಅವ್ರನ್ನೇನಾದರೂ ಮಾಡಿ ಅಧ್ಯಕ್ಷರಗಿರಿಯಿಂದ ಕಿತ್ತಾಕಬೇಕು ಅಂತೇಳಿ ವ್ಯವಸ್ಥಿತವಾಗಿ ಒಳಸಂಚು ಮಾಡಿ ದಿನಾಂಕವನ್ನು ಮುಂದೂಡಿಸಿದ್ದಾರೆ. ಇವತ್ತು ನಾವೇ ಗೆದ್ದಿದ್ದೀವಿ. 100% ಭಾರತೀಯ ಜನತಾ ಪಾರ್ಟಿನೇ ದೊಡ್ಡ ತುಮಕೂರು ಗ್ರಾಮ ಪಂಚಾಯತಿಯಲ್ಲಿ ಇತ್ತು, ಮುಂದಕ್ಕೂ ನಾವೇ ಇರ್ತೀವಿ. ಇದರಲ್ಲಿ ಏನೋ ಅನುಮಾನನೇ ಬೇಡ. ಯಾರು ಇದರಿಂದ ಖುಷಿ ಪಡೋವಂಥ ಅಗತ್ಯವತೆ ಏನಿಲ್ಲ. ಖುಷಿ ಪಡೋವಂಥವ್ರು ಏನಿದ್ರು ನಾವೇ ಭಾರತೀಯ ಜನತಾ ಪಾರ್ಟಿಯವರು. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾಗರಾಜ್ ಬಾಬು, ಮಧುರೆ ಹೋಬಳಿ BJP ಅಧ್ಯಕ್ಷರು.